ಒಂದು ವೇಳೆ ನೋಟಾ ಜಯಗಳಿಸಿದಲ್ಲಿ ಮತ್ತೆ ಮರು ಮತದಾನ ಆಗ್ಬೇಕು ಅನ್ನುವಂತಹ ಸುಪ್ರೀಂ ಕೋರ್ಟ್ಗೆ ನೀಡಿದಂತಹ ಅರ್ಜಿ ಏನಿದೆ, ಆ ಒಂದು ಅರ್ಜಿಯನ್ನ ಪುರಸ್ಕರಿಸಿದಲ್ಲಿ ಎನ್ನುವಂತಹ ಒಂದು ವಿಚಾರದಲ್ಲಿ ಒಂದು ಕಳೆದ ವಿಡಿಯೋನ ಹಾಕಿದೆ. ಅದಕ್ಕೆ ಹಲವಾರು ಕಮೆಂಟ್ಸ್ ಗಳು ಬಂದಿತ್ತು. ಆತರ ಏನಾದ್ರು ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮುಂದಿನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಇದು ನಮ್ಮ ವೀಕ್ಷಕರ ಅಭಿಪ್ರಾಯದಲ್ಲಿ ಬಂದಂತಹ ಒಂದು ಕಮೆಂಟ್. ಸೊ ಅದರಿಂದಾಗಿ ಆ ಒಂದು ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನ್ ಹೇಳ್ತಾರೆ, ಇವಾಗ ನೋಟಾ ಅಂದ್ರೆ ಹೇಳ್ತಾ ಇದ್ದಾರೆ, ನೋಟಾಗೆ 1 ಲಕ್ಷ ಮತ, ನೋಟಾಗೆ 2 ಲಕ್ಷ ಮತ, ನೋಟಾಗೆ 3 ಲಕ್ಷ ಮತ, ಅಥವಾ ನೋಟಾಗೆ 100 ಮತ, 200 ಮತ, 500 ಮತ, 1000, 1000 ಎಷ್ಟೇ ಇರಲಿ, ಸೌಜನ್ಯ ಪರ ಹೋರಾಟಗಾರರ ನಿಲುವೇನು? ಸೌಜನ್ಯ ಪರ ಹೋರಾಟಗಾರರ ಈ ಒಂದು ನೋಟಾ ಅಭಿಯಾನದಿಂದ ನೋಟಾಗೆ ಹೆಚ್ಚು ಮತ ಬಂದ್ರು ಅಥವಾ ಕಡಿಮೆ ಮತ ಬಂದ್ರು, ಈ ಒಂದು ಹೋರಾಟಗಾರರ ನಿಲುವೇನು? ಆ ಒಂದು ವಿಚಾರವಾಗಿ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ವಿಡಿಯೋದನ್ನ ಪ್ಲೇ ಮಾಡ್ತೀನಿ. ಯಾಕಂತಂದ್ರೆ ಹಲವಾರು ವಿಚಾರಗಳು, ವಿವರಣೆಗಳನ್ನ ನಾವು ಇಲ್ಲಿ ನೀಡ್ತಾ ಹೋಗುವಾಗ ಕಮೆಂಟ್ ಬಾಕ್ಸ್ ನಲ್ಲಿ ಅವರದೇ ಆದಂತಹ ಕೆಲವೊಂದು ಅಭಿಪ್ರಾಯಗಳಿರುತ್ತೆ. ಅದರಲ್ಲಿ ಹಲವಾರು ಅಭಿಪ್ರಾಯಗಳು ಒಂದೇ ರೀತಿ ಆಗ್ಬೇಕು ಅಂತ ಇಲ್ಲ. ಕೆಲವೊಂದು ಅಭಿಪ್ರಾಯಗಳು ವಿಭಿನ್ನವಾಗಿ ಬಂದರೂ ಬರ್ಬೋದು. ಸೊ ಅವೆಲ್ಲವನ್ನ ಎಲ್ಲಾ ಕಮೆಂಟ್ಸ್ ಗಳನ್ನ ಓದ್ತಾ ಇರ್ತೀನಿ. ದಯವಿಟ್ಟು ನಿರ್ಲಕ್ಷ್ಯ ಮಾಡುವಂತಹ ಒಂದು ಅಭ್ಯಾಸ ನನಗಿಲ್ಲ. ಎಲ್ಲ ಮಾಡ್ತಾ ಇರುವಂತಹ ಒಂದು ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ನೋಡ್ಬಿಟ್ಟು ಆ ಒಂದು ಅಭಿಪ್ರಾಯಕ್ಕೆ ತಕ್ಕಂತೆ ವಿಡಿಯೋನ ಮಾಡಲು ಬಹಳಷ್ಟು ಶ್ರಮ ಪಡ್ತಾ ಇದ್ದೇನೆ. ಸೊ ಅದರಿಂದಾಗಿ ನಿಮ್ಮ ಆ ಒಂದು ಏನು ಬೆಂಬಲ ಏನಿದೆ ಅದೇ ಆಗಿದೆ ಮುಂದಿನ ವಿಡಿಯೋಗಳಿಗೆ ನನ್ನನ್ನ ಏನು ಸಹಕಾರಿಯನ್ನಾಗಿಸುವುದು. ಈ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತರೋಕೆ ಹೆಚ್ಚು ಆಸಕ್ತಿಯನ್ನು ನೀಡುವಂತಹದ್ದು ನಿಮ್ಮ ಕಮೆಂಟ್ಸ್ ಗಳೇ. ಸೊ ಅದರಿಂದಾಗಿ ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅನ್ನೋದು. ಯಾಕಂತಂದ್ರೆ ಒಂದು ಹಲವಾರು ವ್ಯಕ್ತಿಯ ಕುರಿತಾಗಿ ಹಲವಾರು ಅಭಿಪ್ರಾಯಗಳು ಬರುತ್ತೆ. ಆದ್ರೆ 100 ಅಭಿಪ್ರಾಯದಲ್ಲಿ 10 ಅಭಿಪ್ರಾಯಗಳು, ಕನಿಷ್ಠ ಪಕ್ಷ 10 ಅಭಿಪ್ರಾಯಗಳನ್ನ ನಾವು ಆಯ್ಕೆ ಮಾಡುವಂತಹ ಅಭಿಪ್ರಾಯಗಳಾಗಿರುತ್ತೆ. ಸೊ ಅದರಿಂದಾಗಿ ಉತ್ತಮವಾದಂತಹ ಸಂದೇಶಗಳನ್ನ ನಾವು ಯಾವತ್ತೂ ಸ್ವೀಕರಿಸಬೇಕು. ಸೊ ಅದರಿಂದಾಗಿ ನೋಟಾ ಜಯಗಳಿಸಿದ್ದೇ ಆದಲ್ಲಿ ಮುಂದಿನ ಸೌಜನ್ಯ ಪರ ಹೋರಾಟಗಾರರ ನಡೆಯೇನೆನ್ನುವುದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ವಿಡಿಯೋ ಕ್ಲಿಪ್ ಇದೆ. ಸಂಚಾರಿ ಸ್ಟುಡಿಯೋ ಮಾಡಿದಂತಹ ಒಂದು ವಿಡಿಯೋ ಕ್ಲಿಪ್. ಸೊ ಸಂಚಾರಿ ಸ್ಟುಡಿಯೋದವರ ಕ್ಷಮೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿ ಹಾಕ್ತಾ ಇದ್ದೇನೆ, ನೋಡಿ. 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷ ಯಾವುದಿಲ್ಲ. ನಮ್ದು ಹೋರಾಟ ಜೀವಂತ ಐತಲ್ಲ, ಇವತ್ತಿನ ಇಷ್ಟ ಗಳಿಗೆ ತನಕ ಜೀವಂತ ಇದೆಲ್ಲ. ಜಾಸ್ತಿ ಈ ಅತ್ಯಾಚಾರ ಮಾಡಿದಂತ ಕಾಮಂದರುಗಳಿದ್ದಾರಲ್ಲ, ಅವರುಗಳಿಗೆ ಭಯ ಶುರುವಾಗಿದೆ. ನೋಟದ ಅಭಿಯಾನದಿಂದಾಗಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿಗಳಲ್ಲೂ ಕೂಡ, ಗ್ರಾಮ ಪಂಚಾಯತ್ನಲ್ಲೂ ಕೂಡ ನೋಟದ ಅಭಿಯಾನ ಇದ್ರೆ ಅದನ್ನು ಹಂತದ ಚುನಾವಣೆಗಳು ನಡೀಲಿಕ್ಕೆ ಇದ್ದಾವೆ. ಆ ಹೊತ್ತಿನಲ್ಲೂ ಕೂಡ ನಮ್ದು ನೋಟಾ ಅಭಿಯಾನ ಅಲ್ಲಿ ಅಣ್ಣಪ್ಪ ದೇವರ, ಮಂಜುನಾಥ ದೇವರ ಸತ್ಯದ ಧರ್ಮದ ಹೋರಾಟಕ್ಕೆ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೇನೆ. ನಮ್ಮ ಮತದಾನವನ್ನು ಮಾಡಿ. ಇವತ್ತು ಕೂಡ ಮುಂದಿನ ಬರುವಂತ 7ನೇ ತಾರೀಕಿಗೆ ಒಂದು ಚುನಾವಣೆ ಇದೆ. ಆ ಭಾಗದ ಜನರಿಗೂ ಕೂಡ ಹೇಳ್ತಿದ್ದೇನೆ ನಾನು, ಬಡ್ಡಿ ಅಸಲು ಕಟ್ಟಬೇಡಿ. ಯಾವುದು ಕಾನೂನು ರೀತಿಯಲ್ಲಿ ಇದೆಯೋ ಅದನ್ನು ಮಾತ್ರ ವ್ಯವಹಾರ ಮಾಡಿ. ಸ್ನೇಹಿತರೆ, ಇದು ಈ ಮೊದಲೇ ಸೌಜನ್ಯ ಪರ ಹೋರಾಟಗಾರರ ಒಂದು ನಿಲುವಾಗಿತ್ತು. ಜಯಂತ್ ಟಿ ಅವರು ಮಾತಾಡಿದಂತೆ ತಮ್ಮಣ್ಣ ಶೆಟ್ಟಿ ಅವರು, ಗಿರೀಶ್ ಮಠಣ್ಣ ಅವರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವತ್ತಿಗೂ ತಮ್ಮ ನಿಲುವಿನಿಂದ ಹೊರ ಬಂದವರಲ್ಲ. ಏನೇ ಆದ್ರೂ ರಾಜಕೀಯಕ್ಕೆ ಎನ್ನುವಂತಹ ಒಂದು ದುರಾಲೋಚನೆ ಏನಿದೆ ಇದುವರೆಗೂ ಸೌಜನ್ಯ ಪರ ಹೋರಾಟಗಾರರಲ್ಲಿ ಬಂದಿಲ್ಲ ಎನ್ನುವುದೇ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುವಂತಹ ಒಂದು ವಿಚಾರ. ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಹರಿದಾಡ್ತಾ ಇರುವಂತಹ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವುದಾದ್ರೂ ಒಂದು ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕಿತ್ತು ಅಥವಾ ಪಕ್ಷೇತರವಾಗಿ ಚುನಾವಣಾ ಅಖಾಡಕ್ಕೆ ಇಳಿಬೇಕಿತ್ತು. ಇವೆಲ್ಲ ಕ್ವಶನ್ಸ್ ಇವಾಗ ಬರ್ತಾ ಇದೆ. ಆದ್ರೆ ಒಂದು ವೇಳೆ ಸೌಜನ್ಯ ಹೋರಾಟದಿಂದ ಲಕ್ಷ ಅಭಿಮಾನಿಗಳನ್ನ ಪಡೆದುಕೊಂಡ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ವೇಳೆ ಅಭ್ಯರ್ಥಿಯಾಗಿ, ಅಥವಾ ತಮ್ಮಣ್ಣ ಶೆಟ್ಟಿ ಅವರು ಅಥವಾ ಗಿರೀಶ್ ಮಠಣ್ಣ ಅವರು ಯಾರೇ ಆಗಿರ್ಲಿ, ಎಲ್ಲೇ ಒಂದು ಕಡೆ ಅವರು ಅಭ್ಯರ್ಥಿಯಾಗಿ ಬಂದಿದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸೌಜನ್ಯ ಪರ ಅಥವಾ ಸೌಜನ್ಯ ಅನ್ನುವಂತಹ ಒಂದು ಹೆಸರನ್ನೇ ಇಲ್ಲವಾಗಿಸುವಂತಹ ಒಂದು ಪ್ರಯತ್ನಗಳು ಅಲ್ಲಿ ನಡೀತಾ ಇರ್ಬೋದಿತ್ತು. ಇವಾಗ್ಲೇ ನಡೀತಾ ಇದೆ. ಇವಾಗ್ಲೇ ಆ ಒಂದು ಪ್ರಯತ್ನ ನಡೀತಾ ಇದೆ. ಒಂದು ನಿರ್ದಿಷ್ಟ ಪಕ್ಷ ಹೆಸರು ಹೇಳ್ತಾ ಇಲ್ಲ, ಆ ಒಂದು ಪಕ್ಷ ಜಯಗಳಿಸಿದಲ್ಲಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಮುಂದೆ ಸೌಜನ್ಯ ಪರ ಹೋರಾಟ ನಡೆಯೋದಿಲ್ಲ ಅನ್ನುವಂತಹ ಕೆಲವೊಂದು ಸನ್ನಿವೇಶಗಳು ಮಾತ್ರವಲ್ಲ, ಆಧಾರ ಸಹಿತವಾದಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗಿದೆ. ಸೊ ಅವೆಲ್ಲವನ್ನ ಇವಾಗ ಬಹಿರಂಗಪಡಿಸೋಕೆ ಸಾಧ್ಯ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನನ ಖಂಡಿತ ಮಾಡ್ತೀನಿ.
ಪೂರಕವಾದಂತಹ ದಾಖಲೆಗಳು ಲಭ್ಯವಾದಲ್ಲಿ. ಸೊ ಅದರಿಂದಾಗಿ ಸೌಜನ್ಯ ಪರ ಹೋರಾಟಗಾರರು ಭಯಪಡಬೇಕಾದಂತಹ ಯಾವುದೇ ಅಗತ್ಯ ಇಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ಹೆಣ್ಣಿಗೋಸ್ಕರ ನಡೀತಾ ಇರುವಂತಹ ಒಂದು ಹೋರಾಟ. ಸೊ ಅದರಿಂದಾಗಿ ಆ ಒಂದು ವಿಚಾರದಲ್ಲಿ ಭಯ ಎನ್ನುವಂತಹ ಒಂದು ವಿಚಾರ ಇಲ್ಲ. ಯಾಕಂತಂದ್ರೆ ನಾನೇ ಇಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇರುವಾಗ ಆರಂಭದಿಂದ 120 ವಿಡಿಯೋಗಳನ್ನ ಡಿಲೀಟ್ ಮಾಡಲಾಯಿತು. ಯಾಕಂತಂದ್ರೆ ಅಲ್ಲಿ ನಿರಂತರವಾಗಿ ಧರ್ಮಸ್ಥಳದ ಹೆಸರು, ಆಮೇಲೆ ಏನು ಅಪರಾಧಿಗಳು ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಅವರ ಹೆಸರನ್ನ ನಿರಂತರವಾಗಿ ಬಳಸಿಕೊಂಡ ಕಾರಣಕ್ಕೆ ಕೋರ್ಟ್ ಆರ್ಡರ್ ಮುಖಾಂತರ 120 ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿತ್ತು. ಇದು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂದ್ರೆ ಆ ಒಂದು ಕಾರಣಕ್ಕಾಗಿ ಆಗಿದೆ ಈ ಜನತಾ ಏಜೆಂಟ್ ಎನ್ನುವಂತಹ ಒಂದು ಹುಟ್ಟು ಆರಂಭವಾದದ್ದು. ಜನತಾ ನ್ಯೂಸ್ ಲೈವ್ ನಲ್ಲಿ ಇವಾಗ್ಲೂ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಆದ್ರೆ ಏನು ಒಂದು ಟೈಮಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದಂತಹ ವಿಡಿಯೋಗಳು 120 ವಿಡಿಯೋಗಳನ್ನ ಡಿಲೀಟ್ ಮಾಡಿದ ನಂತರ ನಿಷ್ಕ್ರಿಯವಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಸೊ ಆ ಒಂದು ಟೈಮಲ್ಲಿ ಲೈವ್ ಆಗಿ ಬಂದು ನಾನು ನಮ್ಮ ವೀಕ್ಷಕರಲ್ಲಿ, ನಮ್ಮ ಸ್ನೇಹಿತ ಮಿತ್ರರಲ್ಲಿ ಕಷ್ಟಗಳನ್ನು ಹೇಳ್ಕೊಂಡಾಗ ಒಂದು ಉತ್ತಮವಾದಂತಹ ಸಲಹೆ ಅಂತ ಕೊಟ್ಟರು, ಹೊಸ ಒಂದು ಚಾನೆಲ್ ಅನ್ನ ಮಾಡಿ. ಸೊ ಆ ಒಂದು ರೀತಿಯಾಗಿ ಹೊಸ ಒಂದು ಚಾನೆಲ್ ಅನ್ನ ಮಾಡಿ ಬಹಳಷ್ಟು ಏನು ಜನತಾ ಏಜೆಂಟ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಜನರಿಗೆ ಬಹಳಷ್ಟು ಹಿಡಿಸ್ತು ಅನಿಸುತ್ತೆ. ಬಹಳಷ್ಟು ವೀಕ್ಷಕರು ನಮ್ಮ ಅಭಿಪ್ರಾಯದೊಂದಿಗೆ ಹೊಂದಾಣಿಕೆಯಾಗುವವರು ನಮ್ಮ ಜೊತೆ ಇವಾಗ್ಲೂ ಇದ್ದಾರೆ. ಸೊ ಅದರಿಂದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನೋಟಾಗೆ ಮತ್ತೆ ಹೆಚ್ಚಾದಲ್ಲಿ ಸುಪ್ರೀಂ ಕೋರ್ಟ್ ನ ತೀರ್ಮಾನ ಬಂದಲ್ಲಿ ಎಲ್ಲಿಯಾದ್ರೂ ಇಲ್ಲಿ ಮರು ಮತದಾನ ನಡೆದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಕನಸು ಕಾಣಬೇಡಿ. ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಯಾರು ಯಾವುದೇ ರೀತಿಯಲ್ಲೂ ರಾಜಕೀಯಕ್ಕೆ ಇಂತಹ ಪರಿಸ್ಥಿತಿಯಲ್ಲಿ ಇಳಿಯುವುದಿಲ್ಲ ಅನ್ನುವುದಾಗಿದೆ ಇವಾಗಲೂವರೆಗೂ ಅಚಲವಾದಂತಹ ಒಂದು ವಿಶ್ವಾಸ. ಇನ್ನೊಂದು ವಿಡಿಯೋ ಅಂದ್ರೆ ನಾವಿಲ್ಲಿ ಧರ್ಮಸ್ಥಳದ ವಿಚಾರವಾಗಿ, ಹೆಣ್ಣು ಮಕ್ಕಳ ವಿಚಾರವಾಗಿ ಮಾತಾಡ್ತಾ ಇರ್ತೇವೆ. ಆದ್ರೆ ಒಂದೇ ಒಂದು ಪೆನ್ ಡ್ರೈವ್ ಮುಖಾಂತರ 2000 ಮಹಿಳೆಯರ ವಿಡಿಯೋಗಳನ್ನ ತನ್ನ ಪೆನ್ ಡ್ರೈವ್ ಅಲ್ಲಿ ಶೇಖರಿಸಿ ಊರ ದೊಡ್ಡ ನಾಯಕನಾಗಲು ಶ್ರಮ ವಹಿಸ್ತಾ ಇದ್ದಂತಹ ಅವರ ವ್ಯಕ್ತಿ. ಇವಾಗ ಎಲ್ಲಾ ಚಾನೆಲ್ಗಳು ಹೆಸರನ್ನ ಹೇಳ್ತಾ ಇವೆ. ಸೊ ಅದರಿಂದಾಗಿ ಆ ಒಂದು ಹೆಸರನ್ನ ಹೇಳ್ತಾ ಇದ್ದೇನೆ. ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಏನು ಭವಾನಿ ಅಮ್ಮ, ಗೊತ್ತಾಗಿದೆ ಎಲ್ರಿಗೂ ಗೊತ್ತಿರುವ ವಿಚಾರ. ಒಂದು ಕಾರ್ ಆಕ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವ್ಯಾಚವಾಗಿ ನಿಂದನೆ ಮಾಡಿದ್ದಾರೆ. ಆ ಒಂದು ಅವರ ಪದ ಬಳಕೆಯಲ್ಲಿ ಇತ್ತು ಅವರ ಹುಟ್ಟು ಗುಣ, ಅವರ ಕುಟುಂಬ, ಅವರ ಯಾವ ರೀತಿಯಲ್ಲಿ ಏನು ಅವರ ಚರ್ಯೆಗಳಿರುತ್ತೆ ಎಲ್ಲವೂ ಆ ಒಂದು ಒಂದೇ ಒಂದು ಸಂದರ್ಭದಲ್ಲಿ ಗೊತ್ತಾಗಿತ್ತು. ನಂತರ ಏನು ರೇವಣ್ಣ ಅವರು ಬಂದ್ರು, ಕ್ಷಮೆ ಕೇಳಿದ್ರು, ಏನೇ ಕೇಳಿದ್ರು ಅವರ ಆ ಒಂದು ಮನಸ್ಥಿತಿ ನಮ್ಮ ರಾಜ್ಯದಾದ್ಯಂತ ಜಗಜ್ಜಾಹಿರಾಗಿ ಹೋಗಿತ್ತು. ಸೊ ಅದರಿಂದಾಗಿ ಅವರ ಒಂದು ವಿಡಿಯೋ ತುಣುಕು ನಿನ್ನೆ ಪವರ್ ಟಿವಿಯಲ್ಲಿ ಬಂದಿತ್ತು. ಓರ್ವ ಸಂತ್ರಸ್ತ ಮಹಿಳೆಯು ತನ್ನನ್ನ ಹಾಸ್ಟೆಲ್ ನಿಂದ ಕರ್ಕೊಂಡು ಹೋಗಿ ಮನೆಯಲ್ಲಿ ಕೂಡಿ ಹಾಕಿ, ಅಂದ್ರೆ ಕೆಲಸದ ಆಳುವಿನಂತೆ ನೋಡ್ಕೊಂಡು ಅಲ್ಲಿ ಎಷ್ಟೆಲ್ಲ ಚಿತ್ರಹಿಂಸೆ ಕೊಡೋಕ್ಕಾಗತ್ತೆ ಎಲ್ಲವನ್ನ ಕೊಟ್ಟು ಈ ಪ್ರಜ್ವಲ್ ರೇವಣ್ಣ ಎನ್ನುವರು ಮುಟ್ಟಬಾರದ ಜಾಗದಲ್ಲೆಲ್ಲ ಮುಟ್ಟುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ತರ್ತಾರೆ. ಅದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಸುಳ್ಳಾಗಿದ್ರು ನಿಜ ಆಗಿದ್ರು ಪವರ್ ಟಿವಿ ಅವರು ಟಿವಿ ಮಾಧ್ಯಮದಲ್ಲಿ ಪ್ರಕಟಿಸಿದಂತಹ ಒಂದು ವಾರ್ತೆ ಇದೆ. ವಿಚಾರ ಏನೇ ಇರಲಿ, ಇದು ಸುಳ್ಳಾರೋಪ ಅಂತ ಎಷ್ಟೇ ಅಡಗಿಸಿಕೊಳ್ಳಲು ನಾವು ಪ್ರಯತ್ನ ಪಟ್ಟರು ಒಂದು ವಿಚಾರ ಅಂತ ನೆನಪಿಟ್ಕೊಳ್ಬೇಕು, ಈ ಒಂದು ಪ್ರಕರಣ ಬಂದಿದ್ದು ಇವತ್ತು ನಿನ್ನೆ ಖಂಡಿತ ಅಲ್ಲ. ವರ್ಷಗಳಾಯ್ತು, 1 ವರ್ಷದಷ್ಟು ಕಾಲ ಏನು ಕಳೆದು ಹೋಯ್ತು. ಯಾಕಂದ್ರೆ 1 ವರ್ಷಗಳ ಮೊದಲು ಮೀಡಿಯಾದಿಂದ ತನ್ನ ಕುಟುಂಬವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಸ್ಟೇ ಆರ್ಡರ್ ಅನ್ನ ತಂದಿದ್ರು ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಂದ್ರೆ ಮಾಧ್ಯಮದವರು ಯಾರು ಈ ಒಂದು ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಹೆಸರು ಅಥವಾ ರೇವಣ್ಣ ಅಂತ ಇರುವಂತಹ ಹೆಸರು ಉಪಯೋಗಿಸಿಕೊಂಡು ಯಾವುದೇ ನ್ಯೂಸ್ ಗಳನ್ನ ಮಾಡಬಾರ್ದು ಎನ್ನುವಂತಹ ತಾಕೀತಿನೊಂದಿಗೆ ಕೋರ್ಟ್ ನಿಂದ ಆರ್ಡರ್ ತಂದಿದ್ರು. ಯಾಕಾಗಿ ಅಂದ್ರೆ ಇಂತಹ ಒಂದು ಸನ್ನಿವೇಶ ಬರುತ್ತೆ, ಅಥವಾ ತನ್ನ ಪೆನ್ ಡ್ರೈವ್ ಮಿಸ್ ಆಗಿದೆ ಅನ್ನುವಂತಹ ಒಂದು ವಿಚಾರ ಅವನಿಗೂ ಗೊತ್ತಿತ್ತು. ಸೊ ಆ ಒಂದು ಭಯದಿಂದಲೇ ಇಷ್ಟೆಲ್ಲ ಏನು ಒಂದು ಮನೆ ಕಟ್ಟಿ ನಾವು ಮನೆ ಮುಂದ್ಗಡೆ ತಡೆಗೋಡೆಯನ್ನ ಕಟ್ತೇವೆ ಅಂದ್ರೆ ಸೇಫ್ ಆಗಿರೋಕ್ಕೋಸ್ಕರ. ಸೊ ಆ ಒಂದು ರೀತಿಯಲ್ಲಿ ಎಲ್ಲಾ ಸೇಫ್ಟಿಗಳನ್ನ ನೋಡ್ಕೊಂಡು ತನ್ನ ಪ್ರಚಾರಕ್ಕೂ ಏನು ಈ ಒಂದು ಲೋಕಸಭಾ ಎಲೆಕ್ಷನ್ಗೆ ಇಳಿದಿದ್ರು. ಅನಾಹುತ ಎಂಬಂತೆ ಎಲೆಕ್ಷನ್ಗೂ 2 ದಿವಸಗಳ ಮೊದಲು ಹಾಸನ ಜಿಲ್ಲೆಯಾದ್ಯಂತ ಪೆನ್ ಡ್ರೈವ್ಗಳ ಸುರಿಮಳೆಗೈದಿದೆ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, 2000 ವಿಡಿಯೋ, 1-2 ವಿಡಿಯೋ ಅಲ್ಲ, 2000 ವಿಡಿಯೋ ಅಂದ್ರೆ 2000 ಬಾರಿ ತನ್ನ ಲೈಂಗಿಕ ತೃಷ್ಣೆಯನ್ನ ತೀರಿಸಿಕೊಂಡಂತಹ ಒಂದು ವ್ಯಕ್ತಿ. ಹೆಂಡತಿ ಮಕ್ಕಳು ಇರುವಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕ್ರಿಯೆಗಳನ್ನು ನಡೆಸಲು, ಯಾಕಂತಂದ್ರೆ ಏನೋ ತಪ್ಪು ನಡೆಯುತ್ತೆ, ಅದು ಅಚಾತುರ್ಯ ಅಂತ ಹೇಳ್ಬೋದು, ಇದು ತಪ್ಪಲ್ಲ. ತನ್ನ ಆ ಒಂದು ಮನೋತೃಷೆ ಏನಿದೆ ಅದನ್ನ ತೀರಿಸ್ಕೋಸ್ಕರ ಈ ಒಂದು ಏನು
ಲೈಂಗಿಕವಾಗಿ ಮಹಿಳೆಯರನ್ನ ಬಳಸ್ಕೊಳ್ಳೋದು ಮಾತ್ರವಲ್ಲ, ಅದನ್ನ ವಿಡಿಯೋ ಮುಖಾಂತರ ಸೆರೆ ಇಟ್ಟು ತನ್ನ ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಮತ್ತೆ ವೀಕ್ಷಣೆ ನಡೆಸುವಂತಹ, ಏನ್ ಹೇಳ್ಬೇಕು, ಇದೊಂದು ಒಂದು ರೀತಿಯಲ್ಲಿ ಕ್ರೈಮ್. ನಾವು ಕ್ರೈಮ್ ಮೂವಿಗಳನ್ನ ಯಾವ ರೀತಿ ನೋಡ್ತೀವಿ, ರಿಪ್ಪರ್ಗಳ ಕುರಿತಾದಂತಹ ನಾವು ಚಲನಚಿತ್ರಗಳನ್ನ ವೀಕ್ಷಣೆ ಮಾಡ್ತೀವಿ. ಆ ಒಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥನಾದಂತಹ ಒಂದು ವ್ಯಕ್ತಿ ರಿಪ್ಪರ್ ಅಂತ ಕರಿತೇವೆ. ಆತ ತನ್ನ ಮೈಂಡ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಆ ಒಂದು ರೀತಿಯಲ್ಲಿ ಮನುಷ್ಯರನ್ನ ಕೊಂದು ಕೇಕೆ ಹಾಕ್ತಾ ಹೋಗ್ತಾರೆ. ಅದೇ ಒಂದು ರೀತಿಯಲ್ಲಿ ಆಗಿದೆ. ಓರ್ವ ಮಹಿಳೆಯನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ಬುಟ್ಟಿಗೆ ಹಾಕಿ ನಂತರ ತನ್ನ ಎಲ್ಲಾ ದೃಶ್ಯಗಳನ್ನು ತೀರಿಸಿ ವಿಡಿಯೋ ಮುಖಾಂತರ ಹಿಡಿದಿಟ್ಟುಕೊಂಡು ಅದನ್ನ ಮತ್ತೆ ಮತ್ತೆ ನೋಡಿ ತನ್ನ ಕಾಮವನ್ನು ತೀರಿಸುವಂತಹ ಓರ್ವ ವ್ಯಕ್ತಿ. ಆ ಒಂದು ವ್ಯಕ್ತಿಯನ್ನ ನಮ್ಮ ದೇಶವನ್ನ ಪ್ರತಿನಿಧಿಸಲು ಸಂಸದನಾಗಿ ಆಯ್ಕೆ ಮಾಡ್ಲಿಕ್ಕೆ ಹೊರಟಿರುವುದೇ ಒಂದು ವಿಪರ್ಯಾಸ. ಇವಾಗ ಸಣ್ಣ ಒಂದು ಸಂಶಯ ಮೂಡ್ತಾ ಇದೆ, ಬಿಜೆಪಿಯೊಂದಿಗೆ JDS ಮೈತ್ರಿ ಆಗ್ಲಿಕ್ಕೆ ಮೊದಲನೇ ಕಾರಣನು ಇದೇ ಆಗಿರ್ಬೋದಾ? ತನ್ನ ಕುಟುಂಬದ ರಕ್ಷಣೆಗೋಸ್ಕರ ಬಿಜೆಪಿಯೊಂದಿಗೆ ಮೈತ್ರಿ ಎಂಬಂತಹ ನಾಟಕವನ್ನ ಮಾಡಿ ತನ್ನ ಮೊಮ್ಮಕ್ಕಳನ್ನ ಸಂರಕ್ಷಣೆ ಮಾಡುವಲ್ಲಿ ದೇವೇಗೌಡರ ಕೈ ಎತ್ತಿದೆಯಾ ಅನ್ನುವಂತ ಒಂದು ಸಂಶಯ ಕೂಡ ಕಾಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.